ಶ್ರೀನಿವಾಸಪುರ ತಾಲೂಕಿನ ಗವಿಗಟ್ಟು ಪುಣ್ಯಕ್ಷೇತ್ರದಲ್ಲಿ ಇದೇ ಫೆಬ್ರವರಿ 15 ಮತ್ತು 16ರಂದು ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ 8ನೇ ವರ್ಷದ ಬ್ರಹ್ಮ ರಥೋತ್ಸವ ಹಾಗೂ ಮಹಾಶಿವರಾತ್ರಿಯ ವಿಶೇಷ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಲಿವೆ. ಈ ಕುರಿತು ಗವಿಗಟ್ಟು ದೇವಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವಾಲಯದ ಧರ್ಮಾಧಿಕಾರಿ ಮೇಸ್ತ್ರಿ ನಾಗಣ್ಣ, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಫೆಬ್ರವರಿ 15ರಂದು ಬೆಳಗ್ಗೆ ಅಂಕುರಾರ್ಪಣೆ, ನಂತರ ಧ್ವಜಾರೋಹಣ, ಸುಪ್ತಚಾರ ಸೇವೆ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಅಲಂಕಾರ ಸೇವೆಗಳು ನಡೆಯಲಿವೆ. ಅದೇ ದಿನ ಕಲ್ಯಾಣೋತ್ಸವ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಗವಿಗಟ್ಟು ಕ್ಷೇತ್ರದ ಮೊದಲ ಗುಹೆಯಲ್ಲಿ ಗಣೇಶ, 2ನೇ ಗುಹೆಯಲ್ಲಿ ಈಶ್ವರ, 3ನೇ ಗುಹೆಯಲ್ಲಿ ನಾಗದೇವತೆ ನೆಲೆಸಿದ್ದು, ಈ ದೇವರನ್ನ ನಂಬಿ ಬಂದ ಭಕ್ತರನ್ನ ದೇವರು ಎಂದಿಗೂ ಕೈಬಿಡುವುದಿಲ್ಲ ಎಂಬ ಅಪಾರ ನಂಬಿಕೆ ಇದೆ ಎಂದು ತಿಳಿಸಿದರು. ಬ್ರಹ್ಮ ರಥೋತ್ಸವದ ಪ್ರಯುಕ್ತ ದೇವಾಲಯದ ಸಮಿತಿಯಿಂದ ಅನ್ನಸಂತರ್ಪಣೆ ಹಾಗೂ ತೀರ್ಥ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ದೇವಾಲಯ ಸಮಿತಿ ಸದಸ್ಯರಾದ ಪುನರ್ಪಲ್ಲಿ ಬುಲೆಟ್ ವೆಂಕಟರೆಡ್ಡಿ ಹಾಗೂ ನೆಲಟೂರು ಚಿನ್ನಪ್ಪ ರೆಡ್ಡಿ, ಈ ಗುಹೆಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಮುನಿಗಳು ತಪಸ್ಸು ನಡೆಸಿದ್ದು, ಇಲ್ಲಿ ಚಂದ್ರಮೌಳೀಶ್ವರ, ಕಾಳ ಭೈರವೇಶ್ವರ, ಆಂಜನೇಯ ಸ್ವಾಮಿ ಹಾಗೂ ಗಂಗಮ್ಮ ದೇವಿಯ ವಿಗ್ರಹಗಳು ನೆಲೆಸಿವೆ ಎಂದು ತಿಳಿಸಿದರು. ಇನ್ನು ಶೃಂಗೇರಿ ಮಠದ ಶ್ರೀ ಶ್ರೀ ಸುಬ್ರಹ್ಮಣ್ಯ ಭಾರತಿ ಸ್ವಾಮೀಜಿ ಭವಿಷ್ಯದಲ್ಲಿ ಗವಿಗಟ್ಟು ಕ್ಷೇತ್ರವು ದೇಶದ ಪ್ರಮುಖ ಪುಣ್ಯಕ್ಷೇತ್ರವಾಗಲಿದೆ ಎಂದು ಆಶೀರ್ವಚನ ನೀಡಿದರು. ಮಹಾಶಿವರಾತ್ರಿಯ ಪ್ರಯುಕ್ತ ಹೊನಲು ಬೆಳಗಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು, ತಾಲೂಕು ಮಟ್ಟದ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಎಸ್ಎಂ ಕಾರ್ತಿಕ್ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬುಲೆಟ್ ವೆಂಕಟರೆಡ್ಡಿ ದೇವಾಲಯದ ಇತಿಹಾಸವನ್ನು ವಿವರಿಸಿ, ಕುರುಡಮಲೆಯಿಂದ ಕೈವಾರದವರೆಗೆ ಪುರಾತನ ದಾರಿಗಳಿದ್ವು ಮತ್ತು ಶ್ರೀನಿವಾಸಪುರ ಊರು ಮೊದಲಿಗೆ ಪಾಪನಪಲ್ಲಿ ಎಂದು ನಿರ್ಮಾಣವಾಗಿದ್ದು, ಮೊದಲಿಗೆ ಇಲ್ಲೇ ಇದೆ ಎಂದು ತಿಳಿಸಿದರು. ಗವಿಗಟ್ಟು ಕಾಲ ಭೈರವೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಭಕ್ತಾದಿಗಳ ಆಗಮನಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಇರಲಿ ಅಂತ ಒಂದು ಚಿಕ್ಕ ಚಿಕ್ಕ ದೇವ ಅಂದರೆ ನಾವು ಮಾಡಿರೋದಲ್ಲ. ಇದು ಗೆವೆ ಅಂದರೆ ನಾವು ಮಾಡಿರೋದಲ್ಲ. ಇದು ಬಾವಿ ಸ್ವಾಮಿಗಳು ನೀರು ಕುಡಿಯೋದಿದ್ದು ಜಾಗ ನೋಡಿದ್ದೀರಲ್ಲ, ನ್ಯಾಚುರಲ್ಲೇ ನೋಡಿದ್ದು. ಇದೆಲ್ಲ ನ್ಯಾಚುರಲ್ಲೇ, ಗಾಳಿ ಎಲ್ಲ ಇದರಲ್ಲಿ ಬರೋದು ನೋಡಿ. ಇದರ ಫುಡ್ ಆ್ಯಂಡ್ ಸಿವಲ್ ಮಿನಿಸ್ಟರ್ KH ಮುನಿಯಪ್ಪ ಅಂತ ಅವ್ರ ಫ್ಯಾಮಿಲಿ ಅವ್ರು ಬಂದು ಇದು ಸ್ಥಾಪನೆ ಮಾಡಿ ಉದ್ದೇಶ ಏನಂದರೆ 15ನೇ ತಾರೀಕು ಹೋಮಗಳಿರುತ್ತೆ. ಸ್ವಾಮಿಗಳಿಂದ ಒಂದು ಹೋಮ ಇರುತ್ತೆ, ಇನ್ನೂ ಸ್ವಾಮಿಗಳು ಬರ್ತಾರೆ, ನೈಟೆಲ್ಲ ಹೋಮಗಳಿರುತ್ತೆ, ಒಂದು ಭಜನೆ ಇರುತ್ತೆ, ಒಂದು ಚಿಕ್ಕ ಮಕ್ಕಳ ನೃತ್ಯ ಇರುತ್ತದೆ. ಈ ಯಾರಾದರೂ ಬರೋ ಭಕ್ತಾದಿಗಳು ಕಂಕಣ ಕಟ್ಕೊಂಡು ಕಲ್ಯಾಣೋತ್ಸವಕ್ಕೆ ಯಾರಾದರೂ ಕಂಕಣ ಕಟ್ಕೊಂಡು ಹೋಮಗಳಿಗೆ ಬರೋರಿದ್ದರೆ ಎಲ್ಲರೂ ಬರಬೇಕು. ಇದು ಗುಟ್ಟೆ, ನಾವು ಯಾರನ್ನೂ ಕರೆಯೋದಕ್ಕಾಗಲ್ಲ. ಯಾರು ಭಕ್ತಿ ಇದ್ದರೆ ಅವರೆಲ್ಲ ಬಂದು ಈ ಹೋಮಗಳಲ್ಲಿ ಕಂಕಣ ಕಟ್ಕೊಂಡು ಕೂತ್ಕೊಂಡ್ರೆ ಒಳ್ಳೆಯದಾಗತ್ತೆ. ಯಾರು ಭಕ್ತಿ ಇದೆಯೋ ಅವರೆಲ್ಲ ಬಂದು ಕಟ್ಕೋಬೋದು. 15ನೇ ತಾರೀಕು 16ನೇ ತಾರೀಕು ರಥೋತ್ಸವ ಇರುತ್ತದೆ. ರಥೋತ್ಸವ ಅಂದರೆ ಮೇಲ್ಗಡೆ ಓಡಿಸ್ತಾ ಇದ್ವು, ಏನೋ ನಮ್ಮ ನಾಗಣ್ಣ ದಶೆಯಿಂದ ಇದು ನಡೀತಾ ಇದೆ, ನಮ್ಮ ನಾಗಣ್ಣ ಕೆಳಗಡೆ ಮಾಡೋಣ ಅಂತ ನಾನು ಹೇಳಿದೆ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಒಂದು ಕೆಳಗಡೆ ಒಂದು ರೌಂಡ್ ಹಾಕೋಣ ಅಂತ ನಾಗಣ್ಣಗೆ ಹೇಳಿದೆ. ನಮ್ಮ ಮಾತಿಗೆ ಯಾವತ್ತೂ ಅಡ್ಡ ಮಾಡಿಲ್ಲ. ಅವರ ಕೃಪೆಯಿಂದ, ಅವರ ಕಾಲಚಕ್ರದಿಂದ ಏನೋ ಒಂದು ಅವರು ಮೇಸ್ತ್ರಿ ಕೆಲಸ ಮಾಡೋದು ಅಂದರೆ ಮೇಸ್ತ್ರಿ ಕೆಲಸ ಮಾಡಿದ್ರು ಅವ್ರ ಮಕ್ಕಳಿಗಾದರೂ ದ್ರೋಹ ಮಾಡ್ತಾರೆ. ಈ ದೇವಸ್ಥಾನಕ್ಕೆ ದ್ರೋಹ ಮಾಡಿದಿರ ಇದಕ್ಕೆ ಹಾಕಿ ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಅಂದರೆ ಮಕ್ಕಳಿಗೂ ಏನು ಹಾಕಿಲ್ಲ. 15ನೇ ತಾರೀಕು ಕೆಳಗಡೆ ರೌಂಡ್ ಹಾಕೋಣ ಅಂತ, ಕೆಳಗಡೆ ಒಂದು ರಥೋತ್ಸವ ಇಡೋಣ ಅಂತಿದ್ದೀವಿ. ದೇವರಿದ್ದಾರೆ, ಕಲ್ಯಾಣೋತ್ಸವ ಇರುತ್ತೆ. ಕಲ್ಯಾಣೋತ್ಸವಕ್ಕೆ ನಮ್ಮ CM ಶ್ರೀನಾಥ್ ಅವರು ಹೇಳಿದ್ದಾರೆ, ಇಗ್ಗರುಗಳಿಗೆ ಇದರಲ್ಲಿ ಪಾಂಪ್ಲೆಟ್ಸ್ ಆಗಿದ್ರೆ ಎಲ್ಲರೂ ಸೇರಿ ನಾವು ಸಹಾಯ ಮಾಡ್ತೀವಿ, ಇಗ್ಗರುಗಳು ಇಡಿ ನಾವೇ ಸ್ಥಾಪನೆ ಮಾಡ್ತೀವಿ ಅಂತ ಇಂಥ ಚಿಲ್ಬ್ರೆಡ್ಡಿ ಅಂತ ಇನ್ನೂ ಗಣ್ಯ ವ್ಯಕ್ತಿಗಳು ಪಾಂಪ್ಲೆಟ್ಸಲ್ಲಿ ಹಾಕಿದ್ದೀವಿ. ಎಲ್ಲರೂ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಆಗಮಿಸ್ತಾರೆ. ಎಲ್ಲರೂ ಹಿಂದೂಗಳು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಟೂರಿಸ್ಟ್ ಮಾಡಿ ಈ ರಥೋತ್ಸವವನ್ನು ಮಾಡಿ ಎಲ್ಲ ಒಂದು ದೊಡ್ಡ ಶಕ್ತಿಯಾಗಿ ಮಾಡಿ ನಮಗೆ ನಮ್ಮ ನಾಗಣ್ಣಗೂ ನಮಗೂ ಒಂದು ಶಕ್ತಿಯಾಗಿ ನಮ್ಮ ಪಕ್ಕದಲ್ಲಿ ನಿಲ್ಲಬೇಕಂತ ನಾನು ವಿನಂತಿಸ್ತೀನಿ. ಇಲ್ಲಿ ರಥೋತ್ಸವ ಅಥವಾ ಇಲ್ಲಿ ಕಲ್ಯಾಣೋತ್ಸವ
ಇರ್ತದೆ. ಅಲ್ಲೂ ಒಳ್ಳೇದಾಗಬೇಕು ಎಲ್ರಿಗೂ ಅಂತ ನಾವು ನಡೆಸ್ತಾ ಇದ್ದೀರಿ. ದೇವ ಸೇವೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಂದು ನಮಸ್ಕಾರ. ದೇವಾಲಯ ಈ ಗ್ರಾಮ ಪಂಚಾಯತ್ ಸೇರಿದಂಥ ದೇವಾಲಯ ಇದು 15ನೇ ತಾರೀಕು ಕಲ್ಯಾಣೋತ್ಸವ ಶುರು ಆಗ್ತದೆ ಇದೇ ತಿಂಗಳು. 16 ಶಿವರಾತ್ರಿ ಪ್ರಯುಕ್ತ ಜಾತ್ರಾ ಮಹೋತ್ಸವ ಇಲ್ಲಿ ಆಯೋಜನೆ ಮಾಡಿದ್ದೀವಿ. ದಯವಿಟ್ಟು ಭಕ್ತಾದಿಗಳೆಲ್ಲ ಸಕಾಲಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಸೋಮವಾರ 16ರಂದು ವಾಲಿಬಾಲ್ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ನಮ್ಮ ಅಥ್ಲೆಟಿಕ್ ಅಸೋಸಿಯೇಷನ್ ಕಡೆಯಿಂದ ಇಟ್ಕೊಂಡಿದ್ವಿ. ದಯವಿಟ್ಟು ನಮ್ಮ ತಾಲೂಕಿನಿಗೆ ಮಾತ್ರ ಸುಪ್ರಯತ್ನಿಸಿದ್ದೀವಿ. ಎಲ್ಲರೂ ಬಂದು ಭಾಗವಹಿಸಬೇಕು, ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಾಗಿ. ಸರ್ವೇ ಜನ ಸುಖಿನೋಭವಂತು. ಈ ಒಂದು ಗವಿಗಟ್ಟು ಚಂದ್ರಮೌಳೇಶ್ವರ ಕಾಳಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ರೂಪುಗೊಂಡಿದೆ. ಇಲ್ಲಿ ರೂಪುಗೊಂಡು ಇಲ್ಲಿ ಏನು ಪುರಾತನ ಕಾಲದಿಂದ ಇಲ್ಲಿ ಒಂದು ಹಳ್ಳಿ ನಮ್ಮ ಪಾಪನಪಲ್ಲಿ ಅಂತ ಏನು ಇವತ್ತು ನಮ್ಮ ಶ್ರೀನಿವಾಸಪುರಕ್ಕೆ ಏನು ಪುರಾತನ ಹೆಸರಿದೆ, ಅದು ಇಲ್ಲಿಂದನೇ ಪ್ರಾರಂಭವಾಗಿ ಮತ್ತೆ ಈಗ ಶ್ರೀನಿವಾಸಪುರವಾಗಿ ದೊಡ್ಡದಾಗಿ ಬೆಳೆದು ನಮ್ಮ ಈ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಶ್ರೀನಿವಾಸಪುರ ಇರ್ಬೋದು. ಆದರೆ ಇಲ್ಲಿ ಏನೋ ಒಂದು ಪವಾಡ ಇದೆ. ಯಾಕಂದರೆ ಈ ಒಂದು ಗುಟ್ಟ ಪ್ರದೇಶದಲ್ಲಿ ಒಳಗಡೆ ಸುರಂಗಗಳಿದೆ. ಇಲ್ಲಿಂದ ನಂದಿವರೆಗೂ ಇದೆ, ಆವಣಿವರೆಗೂ ಇದೆ, ಮಾರ್ಗಗಳಿದೆ ಅಂತೇಳಿ ಏನು ಉಲ್ಲೇಖಗಳಿದೆ. ಇಲ್ಲಿ ಅನೇಕ ಏನೋ ಒಂದು ಶಕ್ತಿ ಇರೋದ್ರಿಂದನೇ ಇಲ್ಲಿ ದೇವರು ಉದ್ಭವಿಸಿದ್ದಾರೆ. ಈ ಒಂದು ಕಾಳಭೈರವೇಶ್ವರ ಈ ಒಂದು ಸನ್ನಿಧಾನದಲ್ಲಿ ಇಡೀ ವಿಶ್ವವನ್ನೇ ಕಾಯತಕ್ಕಂಥ ಸಕಲ ಕೋಟಿ ಜೀವರಾಶಿಗಳ ಜೀವದಾತ ನಮ್ಮ ಕಾಳಭೈರವೇಶ್ವರ ಸ್ವಾಮಿ. ಅಂತಹ ದೇವರ ರಥೋತ್ಸವದ ಕಾರ್ಯಕ್ರಮ ಈ ಒಂದು ಗವಿಗಟ್ಟು ಪ್ರದೇಶದಲ್ಲಿ ಇದೇ 16ನೇ ತಾರೀಕು ಸೋಮವಾರ ನಮ್ಮ ಶಿವರಾತ್ರಿಯ ಮಾರನೇ ದಿನ ಈ ಒಂದು ರಥೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಪ್ರಯುಕ್ತ 15ನೇ ತಾರೀಕು ಇಲ್ಲಿ ಹೋಮ ಹವನಗಳನ್ನೆಲ್ಲ ಮಾಡಿ ದೇವರ ಕಲ್ಯಾಣೋತ್ಸವವನ್ನು ಮಾಡಿ ಆವತ್ತಿನ 16ನೇ ತಾರೀಕು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.